ಓಂ ಶಾಂತಿ. ಇಂದಿನ ದಿನಾಂಕವಾಗಿದೆ 20/4/2025. ಸೆಕೆಂಡಿನಲ್ಲಿ ದೇಹಭಾನದಿಂದ ಮುಕ್ತರಾಗಿ ಜೀವನ್ ಮುಕ್ತಿಯ ಅನುಭವ ಮಾಡಿ ಹಾಗೂ ಮಾಸ್ಟರ್ ಮುಕ್ತಿ ಜೀವನ್ ಮುಕ್ತಿದಾತ ಆಗಿ. ಈ ಪರಮಾತ್ಮ ಸ್ನೇಹ ಅಲೌಕಿಕ ಸ್ನೇಹವಾಗಿದೆ. ಈ ಸ್ನೇಹವೇ ಮಕ್ಕಳನ್ನ ತಂದೆಯವರನ್ನಾಗಿ ಮಾಡಿದೆ. ಸ್ನೇಹವೇ ಸಹಜ ವಿಜಯಿ ಆಗಿ ಮಾಡಿದೆ. ಈ ಪರಮಾತ್ಮ ಸ್ನೇಹ ಹೇಗಿದ್ದವರನ್ನ ಹೇಗೆ ಮಾಡಿಬಿಡುತ್ತದೆ. ಸ್ನೇಹದ ಅನುಭೂತಿ ಅನೇಕ ಪರಮಾತ್ಮ ಖಜಾನೆಗಳ ಮಾಲೀಕರನ್ನಾಗಿ ಮಾಡುವಂತಹದ್ದಾಗಿದೆ. ನನ್ನ ಬಾಬಾ ಎಂದು ಹೇಳಿದ್ದೀರಿ ಹಾಗೂ ಸರ್ವ ಖಜಾನೆಗಳ ಅಧಿಕಾರಿಯಾಗಿ ಬಿಟ್ಟಿದ್ದೀರಿ. ಸರ್ವ ಪ್ರಾಪ್ತಿಗಳ ಅಧಿಕಾರದಿಂದ ಸಂಪನ್ನರಾಗಿ ಬಿಟ್ಟಿರಿ. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಆಗಿ ಬಿಟ್ಟಿರಿ. ನನ್ನತನ ಯಾವುದು ದೇಹಭಾನದಲ್ಲಿ ತರುತ್ತದೆ ಅದು ಸ್ವತಃವಾಗಿಯೇ ನಿರ್ಮಾಣ ಭವದಿಂದ ಸಮಾಪ್ತಿಯಾಗಿ ಹೋಗುತ್ತದೆ. ಮಾಡಿಸುವಂತಹವರು ಮಾಡಿಸುತ್ತಿದ್ದಾರೆ, ನಾನು ನಿಮಿತ್ತ ಮಾಡುವಂತಹವನಾಗಿ ಮಾಡುತ್ತಿದ್ದೇನೆ ಎಂದಾಗ ಸಹಜವಾಗಿಯೇ ದೇಹಾಭಿಮಾನ ಮುಕ್ತ ಆಗಿ ಬೀಳುತ್ತದೆ. ಮುಕ್ತಿ ಜೀವನ್ ಮುಕ್ತಿಯ ಮಾಸ್ಟರ್ ದಾತ ಆಗುವ ವಿಧಿಯಾಗಿದೆ. ಸೆಕೆಂಡಿನಲ್ಲಿ ದೇಹಭಾನದಿಂದ ಮುಕ್ತರಾಗಿ ಬಿಡಿ. ಈ ಅಭ್ಯಾಸದ ಅವಶ್ಯಕತೆ ಈಗ ಇದೆ. ಏರುಪೇರಿನಲ್ಲಿ ಬರಬಾರದು. ಇದರ ಮೇಲೆ ಗಮನ ಕೊಡಿ. ಮನಸ್ಸನ್ನ ಗೆದ್ದವನು ಜಗತ್ತನ್ನೇ ಗೆಲ್ಲಬಹುದು ಎಂಬ ಗಾಯನವಿದೆ. ಏಕಾಗ್ರತೆಯ ಶಕ್ತಿಯಿಂದ ದೃಢತೆಯ ಶಕ್ತಿಯು ಸಹಜವಾಗಿ ಬಂದು ಬಿಡುತ್ತದೆ ಹಾಗೂ ದೃಢತೆ ಸಫಲತೆಯನ್ನು ಸ್ವತಃವಾಗಿ ಪ್ರಾಪ್ತಿ ಮಾಡಿಸುತ್ತದೆ. ಮನಸ್ಸನ್ನು ಗೆದ್ದವರು ಯಾವಾಗ ನನ್ನ ಮನಸ್ಸು ಎಂದು ಹೇಳುತ್ತೀರಿ ಅಂದ ಮೇಲೆ ನನ್ನದರ ಮಾಲೀಕನಾಗಿ ಶಕ್ತಿಗಳ ಹಿಡಿತದಿಂದ ವಿಜಯ ಪ್ರಾಪ್ತಿ ಮಾಡಿ. ನಿಮ್ಮ ಸಂಪನ್ನತೆಯಿಂದ ದುಃಖ ಹಾಗೂ ಅಶಾಂತಿ ಸಮಾಪ್ತಿಯಾಗಬೇಕಾಗಿದೆ. ಈಗ ತಮ್ಮ ಸಹೋದರಿಯರಿಗೆ ಇನ್ನಷ್ಟು ದುಃಖವನ್ನ ನೋಡಲು ಬಿಡಬೇಡಿ. ಈಗ ಬಾಪ್ ದಾದಾರವರು ಹೇಳುತ್ತಾರೆ, ಸ್ನೇಹದ ರಿಟರ್ನ್ ನಲ್ಲಿ ಈಗ ತಮ್ಮನ್ನು ತಾವು ಟರ್ನ್ ಮಾಡಿ ಪರಿವರ್ತನೆ ಮಾಡಿ. ಈಗ ಸ್ಟೇಜಿನ ಮೇಲೆ ತಮ್ಮ ಸಂಪನ್ನ ರೂಪವನ್ನ ಪ್ರತ್ಯಕ್ಷ ಮಾಡಿ. ಈ ದುಃಖ ಅಶಾಂತಿಯಿಂದ ಮುಕ್ತಿ ಕೊಡಿಸಿ. ಬಹಳ ಭಯಭೀತರಾಗಿದ್ದಾರೆ. ಈ ಅಂಧಕಾರದಲ್ಲಿ ಅಲೆದಾಡುತ್ತಿದ್ದಾರೆ. ಈಗ ಆತ್ಮಗಳಿಗೆ ಬೆಳಕಿನ ಮಾರ್ಗವನ್ನ ತೋರಿಸಿ. ಈಗ ಸ್ವಲ್ಪ ವೇಗವನ್ನ ತೀವ್ರಗೊಳಿಸಿ. ತೀವ್ರಗತಿಯಿಂದಲೇ ಆತ್ಮರ ದುಃಖ ನೋವು ಸಮಾಪ್ತಿಯಾಗುವುದು. ತಂದೆಯ ಛತ್ರ ಛಾಯೆಯನ್ನು ಆತ್ಮಗಳ ಮೇಲೆ ಹಾಕಿ. ಈಗ 1 ಸೆಕೆಂಡಿನಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯವೇ? ಎಲ್ಲರೂ 1 ಸೆಕೆಂಡಿನಲ್ಲಿ ಬಿಂದು ರೂಪದಲ್ಲಿ ಸ್ಥಿತರಾಗಿ ಬಿಡಿ. ಬಾಪ್ ದಾದಾರವರಿಗೆ ಶುದ್ಧ ಹೃದಯ ಸತ್ಯ ಹೃದಯದವರು ಬಹಳ ಪ್ರಿಯ ಅನಿಸುತ್ತದೆ. ಶುದ್ಧ ಹೃದಯ ಸತ್ಯತೆಯೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ. ಸದಾ ಸಂಗಮ ಯುಗದ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವ ಮಾಡುವಂತಹ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ ದಾದಾರವರ ಪದಮದಷ್ಟು ನೆನಪು ಪ್ರೀತಿ. ಮಾಯೆಯ ಬಂಧನಗಳಿಂದ ಸದಾ ನಿರ್ಬಂಧನರಾಗುವಂತಹ ಯೋಗಯುಕ್ತ ಬಂಧನ ಮುಕ್ತ ಭವ. ಯೋಗಯುಕ್ತ ಮಕ್ಕಳು ಜವಾಬ್ದಾರಿಗಳ ಬಂಧನ ಮತ್ತು ಮಾಯೆಯ ಬಂಧನಗಳಿಂದ ಮುಕ್ತರಾಗಿರುತ್ತಾರೆ. ಮನಸ್ಸಿನ ಬಂಧನವೂ ಸಹ ಇರಬಾರದು. ಡೈರೆಕ್ಷನ್ ಅನುಸಾರ ಆಟದ ರೀತಿಯಿಂದ ನಗುತ್ತಾ ಆಟವಾಡಿ. ಆಗ ಎಂದು ಸಣ್ಣ ಪುಟ್ಟ ಮಾತುಗಳಲ್ಲಿ ಸುಸ್ತಾಗುವುದಿಲ್ಲ. ಬಂಧನ ಎಂದು ತಿಳಿದರೆ ಆಗ ತೊಂದರೆಯಾಗುತ್ತದೆ. ಮಾಡಿಸುವಂತಹವರು ಎನ್ನುವ ಸ್ಮೃತಿಯಿಂದ ಬಾನ ಮತ್ತು ಅಭಿಮಾನವನ್ನ ಸಮಾಪ್ತಿ ಮಾಡಿ. ನಾನು ಮತ್ತು ನನ್ನ ಬಾಬಾ ಇದೇ ಸ್ಮೃತಿಯಲ್ಲಿ ಕಂಬೈಂಡ್ ಆಗಿರಿ. ಆಗ ಮಾಯಾಜೀತ ಆಗಿ ಬಿಡುವಿರಿ. 21 ಜನ್ಮಗಳಿಗಾಗಿ 21 ಮುರುಳಿಯ ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಓಂ ಶಾಂತಿ.